ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ನ್ಯೂಸ್. ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್. ಇಂದು ಬೀದರ್ ದಕ್ಷಿಣ ಕ್ಷೇತ್ರದ ಅಮಲಾಪುರ ಗ್ರಾಮದ ಸ್ಥಿತಿ ಯಾವ ರೀತಿ ಇದೆ ಎಂದರೆ, ಗ್ರಾಮಕ್ಕೆ ಎಲ್ಲ ಸವಲತ್ತು ಜನರಿಗೆ ಬಂತು ಆಪತ್ತು ಎನ್ನುವ ಮಾತನ್ನು ಇಂದು ಅಮಲಾಪುರ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾತನಾಡಿದ್ದಾರೆ. ಈ ರಸ್ತೆಯಲ್ಲಿ ರಾಡ್ಗಳನ್ನು ಎದ್ದು ಜನರು ತನ್ನ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡ್ತಾ ಇದ್ದಾರೆ. ಇವಾಗ ನಮ್ಮ ದೊಡ್ಡ ಹಬ್ಬ ಆದ ರಂಜಾನ್ ಇರುವುದರಿಂದ ಸಾಕಷ್ಟು ಜನರು ಇದೇ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ. ಇದನ್ನು ಬಿಟ್ಟು ನಮಗೆ ಗತಿ ಇಲ್ಲ, ಯಾಕಂದರೆ ನಮಗೆ ಇರುವುದು ಇದು ಒಂದೇ ರಸ್ತೆ. ಇದು ಈ ರೀತಿ ಹದಗೆಟ್ಟೋಗಿದೆ. ಇದರ ಬಗ್ಗೆ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ಕೈಗೊಳ್ಳುತ್ತಿಲ್ಲ. ನಮಗೆ ಇದನ್ನು ದುರಸ್ತಿ ಮಾಡಿಕೊಡಬೇಕು. ಇಲ್ಲದಿದ್ದರೆ 2 ದಿವಸದಲ್ಲಿ ನಾವು ಮಹಾನಗರ ಪಾಲಿಕೆ ವಿರುದ್ಧ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಮಾತನಾಡಿದ್ದಾರೆ. ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸೈಯದ್ ಗಾಲಿಬ್ ಅವರು ಮಾತನಾಡಿ, ನಾವು ಇದರ ಸಂಬಂಧಪಟ್ಟಂತೆ ಈ ಹಿಂದೆಯೂ ಕೂಡ ನಾವು ಟಿವಿ ಮಾಧ್ಯಮದ ಮುಖಾಂತರ ಸುದ್ದಿ ಮಾಡಿದ್ದೇವೆ ಮತ್ತು ಅಲ್ಲಿನ ಮಹಾನಗರ ಪಾಲಿಕೆಗೂ ಕೂಡ ನಾವು ದೂರನ್ನು ಸಲ್ಲಿಸಿದ್ದೇವೆ. ಆದರೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. 2 ದಿವಸದಲ್ಲಿ ಈ ರಸ್ತೆಯನ್ನು ದುರಸ್ತಿ ಮಾಡದೇ ಇದ್ದ ಸಂದರ್ಭದಲ್ಲಿ ನಾವು ಮಹಾನಗರ ಪಾಲಿಕೆ ವಿರುದ್ಧ ಹೋರಾಟ ಮಾಡಲು ಸಿದ್ಧವಿದ್ದೇವೆ ಎಂದು ಮಾತನಾಡಿದ್ದಾರೆ. ನಮಸ್ಕಾರ. हमारे सीएमसी कमिश्नर साहब को नमस्ते, हमारे गौस भाई चेयरमैन साहब को अस्सलाम वालेकुम। मैं इसके बारे में परसों भी 2-3 दिन पहले चर्चा कराया। हाँ, ये बना तो बोल के बोले, अभी तक बने नहीं। ये जो है इसके बारे में छोटे छोटे बच्चे आ रहे, गिर जा रहे, गाड़ियाँ आ रहे, फंस जा रहे। ये मेन रोड है, मस्जिद को जाने का रास्ता है। इसके बारे में कोई एक्शन नहीं ले रहे। इसको जल्द से जल्द काम करो, इसको जल्दी एक्शन लो। अगर नहीं लेंगे तो इसके बारे में हम पूरी हमारी ये एरिया की पब्लिक, पूरे अमलापुर की जनता आके आपके सीएमसी ऑफिस में आके स्ट्राइक को बैठेंगे। ये जल्द से जल्द काम होना।